ಸೂಪರ್ ಹೈವೇನೇ, ಸೂಪರ್ ಸರಣಿ ಅಪಘಾತದ ಹೈವೇ ಇದೆ. ಕಳಪೆ ಕಾಮಗಾರಿಯಿಂದ 10,000 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಸರ್ಕಾರದ ದುಡ್ಡು. ಅದು ನೀರಲ್ಲಿ ಹೋಮ ಆಗ್ತಾಯಿದೆ. ಮೊದಲೆಲ್ಲ 100ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿತ್ತು. ಈ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಸ್ವಲ್ಪ ಸ್ಪೀಡ್ ಬ್ರೇಕ್ ಮತ್ತು CC ಕ್ಯಾಮ್ರಾಗಳನ್ನು ಹಾಕಿ ರಸ್ತೆ ಸುರಕ್ಷತೆ ಕಡಿಮೆ ಆದಮೇಲೆ ಸ್ವಲ್ಪ ಸಾವು ನೋವು ಕಡಿಮೆ ಆಗಿತ್ತು. ಇವ್ರು ಏನಂದರೆ ಅವಾಯ್ಜ್ಞಾನಿಕವಾಗಿ ಮಾಡಿದ್ದಾರೆ. ಹೈವೇಯಿಂದ ಎಕ್ಸಿಟ್ ಕೊಡುವಾಗ ನಾವೇನು ಸರ್ವಿಸ್ ರೋಡ್ ಕೊಡಬೇಕು, ಅದು ಸಮತಟ್ಟಿರ್ಬೇಕು. ನೋಡಿ, ಇಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಹಳ್ಳ ನಂದಿ ಇರುತ್ತೆ. ಇದು ಸಾವಿಗೆ ಮತ್ತು ಅಪಘಾತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾರಣ ಆಗ್ತದೆ. ಇವರು ಕೇಂದ್ರ ಸರ್ಕಾರ, ಗುಜರಾತ್ ಮತ್ತು ಮಹಾರಾಷ್ಟ್ರ ಗುತ್ತಿಗೆದಾರರುಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಬಿಲ್ಡ್ ಕಾಯ್ನವ್ರಿಗೆ ಈ ಗುತ್ತಿಗೆದಾರನ ಕೊಟ್ಟಿದ್ರು. ಅವರು ಕಳಪೆ ಕಾಮಗಾರಿಗಳನ್ನು ಮಾಡಿ ಓಡೋಗಿದ್ದಾರೆ. ಈಗ ಅನ್ಕೇರಿ ಹತ್ರ ಅಂಡರ್ ಪಾಸ್ ಮಾಡಬೇಕು, ಗುತ್ತಿಗೆದಾರರು ಓಡೋಗಿದ್ದಾರೆ ಅಂತಾರೆ. ನಮ್ಮ ಜನನೂ ಕೂಡ ಎಚ್ಚೆತ್ಕೋಬೇಕು. ಈ ರಸ್ತೆ ಅವರೇ ಓಡಾಡೋದು. ಅವ್ರಿಗೆ ಏನಾಗ್ತದೆ, ಕೇವಲ ರಾಜಕಾರಣಿಗಳದ್ದು ಕೆಲಸ ಅನ್ನೋ ಥರ ಜನ ಯಾವಾಗ ಎಚ್ಚೆತ್ಕೊಳ್ತಾರೆ, ತಮ್ಮ ಮನೆ ಮುಂದೆ ನಡೆಯುವಂಥ ರಸ್ತೆ ಕಾಮಗಾರಿ ಗುಣಮಟ್ಟ ಇದೆಯಾ ಇಲ್ವಾ ಅನ್ನೋದನ್ನ ಯಾವಾಗ ಚೆಕ್ ಮಾಡಿದ್ರೆ ಹಾಗೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಇದು ಟೋಟಲಿ ಹೇಳ್ಬೇಕಂದ್ರೆ ಉತ್ತರ ಭಾರತದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಈ ನಮ್ಮ ಮಂಡ್ಯ ಮೈಸೂರು ರಸ್ತೆ ಕೂಡ ಒಂದು ಕಳಪೆ ಕಾಮಗಾರಿ. ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಈ ರಸ್ತೆಯಿಂದ ಅಪಘಾತಗಳಾಗ್ತಾಯಿದೆ, ಈ ಥರ ಬಸ್ಗಳು ಬಿಡ್ತಾರೆ, ಅಮಾಯಕರುಗಳ ಸಾವು ನೋವುಗಳಾಗ್ತಾಯಿದೆ. ಆದರೂ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ತೀವ್ರವಾಗಿ ಖಂಡಿಸ್ತಾರೆ. ಕಳಪೆ ನೋಡಿ, ಇವಾಗ ಇದು ಆಕ್ಸಿಡೆಂಟ್ ಆಗೋಕ್ಕೆ ಹೈವೇಗೆ ಮತ್ತು ಸರ್ವಿಸ್ ರಸ್ತೆಗೆ ಹಳ್ಳ ಇದೆ. ಈ ಹಳ್ಳ ಇದ್ದಾಗ ಏನಾಗ್ತದೆ, ಸಣ್ಣ ಗಾಡಿಗಳು ಸ್ಪೀಡಾಗಿ ಬಂದಾಗ ಹಳ್ಳದಲ್ಲಿ ಎದ್ದು ಮೇಲ್ಗಡೆ ಬಂದ ಬೀಳ್ತೀವಿ. ಇದು ಟೋಟಲಿ ಇದೊಂದು ಕಳಪೆ ಕಾಮಗಾರಿ. ಏನಂತ ನೋಡ್ತೀವಿ, ಯಾರು ಏನಾಗಿದೆ ಅಂತ ಸರ್ಕಾರದಿಂದ ಏನು ಪರಿಹಾರ ಕೊಡೋದು, ಕಾನೂನಾತ್ಮಕವಾಗಿ ಅದನ್ನು ಕೊಡಿಸೋದು. ಈಗ KSRTC ಚಾಲಕರು ಸರ್ ಇಂಥ ಕಳಪೆ ಕಾಮಗಾರಿ ಇರುವಂಥ ರೋಡಲ್ಲಿ ಓಡಾಡ್ತಾರೆ. ಅವರು ಕೂಡ ಒಂದು ಜವಾಬ್ದಾರಿ ಇರಲ್ಲ. ಅವ್ರು ಒಬ್ಬರೇ ಇರಲ್ಲ, ಗಾಡಿ ಒಳಗಡೆ 80 ಜನ ಇರ್ತಾರೆ. KSRTC ಕೆಂಪು ಬಸ್ಸಲ್ಲಿ ಓಡಾಡೋದು ಯಾರು ನಾನು ನೀವು ಯಾರು ಓಡಾಡೋಲ್ಲ, ಪಾಪ ಬಡವರು ಓಡಾಡೋದು. ಒಂದು ಮನುಷ್ಯತ್ವ ಇರಬೇಕು. ನಮ್ಮ ಮುಂದೆ 80 ಜನ ಇದ್ದಾರೆ, ಅವ್ರ ಕುಟುಂಬ ಇದೆ. ನಾವು ಕೂಡ ಕಳಪೆ ಕಾಮಗಾರಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ಬೇಕು ಅಂತ ಅವರು ಆ ಥರ ಸೂಪರ್ ಸ್ಟಾರ್ಗಳ ಥರ ಅಂತ ರಜನಿಕಾಂತ್ ಸ್ಟೈಲಲ್ಲಿ ಓಡಿಸ್ಕೊಂಡು ಏನು ಮಾಡೋದು. ಅವ್ರಿಗೆ ಅಂತ ಸೂಚನೆ ಕೊಡೋಕ್ಕೆ ಅವರು ಅಷ್ಟೇ ಬಗ್ಗಿ ಓಡಿಸಿ ನಡೀರಿ ಅಂತ ದೊಡ್ಡವ್ರು ನಮಗೆ. ಹಂಗೆ ಸ್ವಲ್ಪ ತಾಳ್ಮೆಯಿಂದ ಗಾಡಿಗಳನ್ನ ಓಡಿಸಿ ಜೀವಗಳ ಹಾನಿಯಾಗೋದು ಯಾರು ಅದ್ರ ಮನೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಓಡಿಸಿ ಅಂತ ನಾನು